ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ಟಾಪಿಕ್ಕು KPSC ಓಲ್ಡ್ ಕ್ವಶನ್ ಪೇಪರ್. ಸೊ ಇವು ಕ್ವಶನ್ ಪೇಪರ್ SD FD ಹಾಗೂ PDO ಮತ್ತು ವಿಲೇಜ್ ಅಕೌಂಟ್ ಹಾಗೂ ಲ್ಯಾಂಡ್ ಸರ್ವೆಗಳಿಗೆ ಉಪಯೋಗ ಆಗುತ್ತದೆ. ಸೊ ತಡ ಮಾಡದೆ ಕ್ವಶನ್ನ ನೋಡೋಣ. ಸೊ ಮೊದಲೇ ಕ್ವಶನ್, ಪ್ರೊಫೆಸರ್ ಅಥವಾ ಪ್ರೊ ಮಾಧವ್ ಗಾಡ್ಗಿಳ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಸೊ ಇವರ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ. ಸೊ ಇದು 2001ರಲ್ಲಿ ಈ ವರದಿ ಬಿಡುಗಡೆ ಮಾಡಿದ್ರು. ಇದರ ಜೊತೆಗೆ ಈ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮೇಲೆ ಕಸ್ತೂರಿ ರಂಗನ್ ಕಮಿಟಿಯು ಕೂಡ ಅಂದರೆ ಕಸ್ತೂರಿ ರಂಗನ್ ವರದಿ ಕೂಡ ಮಾಡಿದರು. ನೆಕ್ಸ್ಟ್, ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕ ಇವರಿಂದ ರಚಿಸಲ್ಪಟ್ಟಿತು. ಸೊ ಪಂಚ ಸಿದ್ಧಾಂತಿಕ ವರಹಮಿಹಿರ ಅವರ ಕಡೆಯಿಂದ ರಚಿಸಲ್ಪಟ್ಟಿತು. ನೆಕ್ಸ್ಟ್, ಕೆಳಗಿನ ಯಾವ ಶಾತವಾಹನ ದೊರೆ ಗಾಥ ಸಪ್ತಪದಿ ಕೃತಿಯನ್ನು ರಚಿಸಿದರು? ಸೊ ಗಾಥ ಸಪ್ತಸತಿ ಕೃತಿಯನ್ನು ಹಾಲನು ರಚಿಸಿದನು. ಸೊ ಗಾಥ ಸಪ್ತಸತಿ ಅನ್ನೋ ಕೃತಿ ಕಲೆಕ್ಷನ್ ಆಫ್ ಪೋಯಮ್ಸ್ ಅಂದರೆ ಹಾಡುಗಳ ಸಂಗ್ರಹಣ ಆಗಿದೆ. ನೆಕ್ಸ್ಟ್, ಚಾಲುಕ್ಯ ವಂಶದ ಸ್ಥಾಪಕರು ಯಾರು? ಸೊ ಇಲ್ಲಿ ಯಾವ ಚಾಲುಕ್ಯ ಅನ್ನೋದು ಕೊಟ್ಟಿಲ್ಲ. ರಾಜ ಜಯಸಿಂಹ ಅನ್ನುವ ಬಾದಾಮಿ ಚಾಲುಕ್ಯರ ಸ್ಥಾಪಕ. ಎರಡನೇ ತೈಲಪ ಅನ್ನುವ ಕಲ್ಯಾಣಿ ಚಾಲುಕ್ಯರದ ಸ್ಥಾಪಕ. ಸೊ ನೆಕ್ಸ್ಟ್, ಈ ಕೆಳಗಿನ ಘಟನೆಯನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ ಇಲ್ಲಿ ಮದ್ರಾಸ್ ಒಪ್ಪಂದ ಯಾವಾಗತ್ತು? ಸೊ ಇದು 1769. ಸೊ ಮೊದಲೇ ಮೈಸೂರು ಯುದ್ಧ. ಸೊ ಆಂಗ್ಲೋ ಮೈಸೂರು ಯುದ್ಧ, ಮೊದಲೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769. ಸೊ ಮೊದಲಿಗೆ. ನೆಕ್ಸ್ಟ್, ಇದಾದ ನಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗತ್ತು? 1780ರಿಂದ ಇದಕ್ಕೆ ಮಂಗಳೂರು ಒಪ್ಪಂದದಾಗ 1780ರಿಂದ 84ರಾಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಸೊ ಎರಡನೇದು. ನೆಕ್ಸ್ಟ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಸೊ ಇಲ್ಲಿ ಇದು ಯಾವಾಗತ್ತು? 1790ರಿಂದ 1792 ತನಕ ಏನೋ ಆಯ್ತು. 90ರಿಂದ 92 ತನಕ ಆಯಿತು. ನೆಕ್ಸ್ಟ್, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799ರಾಗಾಯ್ತು. ಸೊ ಇಲ್ಲಿ ಮೊದಲೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮುಖಾಂತರ ಮುಗೀತು. ಇಲ್ಲಿ ಹೈದರಾಲಿ ಯುದ್ಧ. ನೆಕ್ಸ್ಟ್, ಮಂಗಳೂರು ಒಪ್ಪಂದ. ಇದು ಟಿಪ್ಪು ಸುಲ್ತಾನ್ ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಾಗ ಹೈದರಾಲಿ ಸಾಯ್ತಾನು. ನೆಕ್ಸ್ಟ್, ಅವನ ಮಗ ಟಿಪ್ಪು ಸುಲ್ತಾನ ಸರ್ ಐರ್ಕೋಟ್ ಬ್ರಿಟಿಷ್ ಅಧಿಕಾರಿಯೊಂದಿಗೆ ಮಂಗಳೂರು ಒಪ್ಪಂದನ ಮಾಡ್ಕೋತಾನು. ನೆಕ್ಸ್ಟ್, ಶ್ರೀರಂಗಪಟ್ಟಣ ಒಪ್ಪಂದ. ಇಲ್ಲಿ ಟಿಪ್ಪು ಸುಲ್ತಾನ ಕಾರ್ನ್ವಾಲಿಸ್ ಬ್ರಿಟಿಷ್ ಅಧಿಕಾರಿ ಇವರೊಂದಿಗೆ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡ್ಕೋತಾನು. ನೆಕ್ಸ್ಟ್, 1799ರಾಗ ಲಾರ್ಡ್ ವೆಲ್ಲೆಸ್ಲಿ ನೇತೃತ್ವದೊಳಗೆ ಸಹಾಯಕ ಸೈನ್ಯ ಪದ್ಧತಿಗೆ ಈ ಟಿಪ್ಪು ಸುಲ್ತಾನದ ಅಧಿಕಾರವನ್ನು ಒಳಪಡ್ತದೆ 1799ರಾಗ. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಮದ್ರಾಸ್ ಒಪ್ಪಂದ ಮೊದಲಿಗೆ. ನೆಕ್ಸ್ಟ್,
ಮಂಗಳೂರು ಒಪ್ಪಂದ 1, 3. ಸೊ ಇಲ್ಲಿ ಏನಾಗುತ್ತೆ, ಇದು 1ನೇ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರುವುದಿಲ್ಲ? ಸೊ ಇಲ್ಲಿ ಹಂಪಿ 1986 ಸೇರೈತಿ, ಇದು 1987 ಸೇರೈತಿ. ಬಟ್ ಇವೆರಡೂ ಇಲ್ಲ. ಇದನ್ನ ಬಿಟ್ಟ ಪಶ್ಚಿಮ ಘಟ್ಟಗಳು ಸೇರ್ಯಾವು. ಪಶ್ಚಿಮ ಘಟ್ಟಗಳು 2012. ಈಗ 2023 ಹೊಯ್ಸಳರ ದೇವಾಲಯಗಳು, ಹೊಯ್ಸಳರ ದೇವಾಲಯ ಒಂದು ಬೇಲೂರು ಚೆನ್ನಕೇಶವ ದೇವಾಲಯ, ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ ಹಾಗೂ ಸೋಮನಾಥಪುರ ದೇವಾಲಯ ಇವು ಸೇರ್ಯಾವು. ಬಟ್ ಇಲ್ಲಿ ಆನ್ಸರ್ ಯಾವುದು ಎಂಬಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಸೊ ಇಲ್ಲಿ ಕಬ್ಬನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ. ನೆಕ್ಸ್ಟ್, ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಸೊ ಇಲ್ಲಿ ಆನ್ಸರ ಮನಸೋಲ್ಲಾಸ ಅನ್ನೋದು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ. 3ನೇ ಪಾನಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವ ವಹಿಸಿದವರು ಯಾರು? ಸೊ ಇಲ್ಲಿ ಮರಾಠ ಸೈನ್ಯವನ್ನು ಸದಾಶಿವರಾವ್ ಅವರು ನಡೆಸ್ತಾರೆ. ಸೊ ಇಲ್ಲಿ 1761 3ನೇ ಪಾನಿಪತ್ತ. ಮೊದಲನೇ ಪಾನಿಪತ್ತ 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. 2ನೇ ಪಾನಿಪತ್ತ 1556 ಅಕ್ಬರ್ ಮತ್ತು ಹೇಮು ದೆಹಲಿಯ ರಾಜನಾಗಿದ್ದ. ಸೊ ಇಲ್ಲಿ ಸದಾಶಿವರಾವ್ ಅವರ 3ನೇ ಪಾನಿಪತ್ತ ಕದನ ನಡೆಸ್ತಾರೋ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ದ ಸದಸ್ಯರಾಗಿಲ್ಲ? ಸೊ ಸರ್ ಸ್ಟ್ಯಾನ್ಫೋರ್ಡ್ ಕ್ರಿಪ್ ಅವರು ಆಗಿದ್ದರು, A.V. ಅಲೆಕ್ಸಾಂಡರ್ ಇವರು ಆಗಿದ್ದರು. ಸೊ ಸಿರಿಯಲ್ ರ್ಯಾಡ್ಕ್ಲಿಫ್ ಅನ್ನೋರು ಆಗಿರಲಿಲ್ಲ, ಪ್ಯಾಥಿಕ್ ಲಾರೆನ್ಸ್ ಅವರು ಆಗಿರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಇವು ರ್ಯಾಡ್ಕ್ಲಿಫ್ ಅನ್ನೋರ ಕ್ಯಾಬಿನೆಟ್ ಮಿಷನ್ ಸದಸ್ಯ ಆಗಿರಲಿಲ್ಲ. ನೆಕ್ಸ್ಟ್, 1972 ಸಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು? ಸೊ ಸಿಮ್ಲಾ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಿತು. ಸೊ ಇಲ್ಲಿ ಸಿಮ್ಲಾ ಒಪ್ಪಂದ ಸಹಿ ಹಾಕಿದವರ ಇಂದಿರಾ ಗಾಂಧಿ ಹಾಗೂ ಪಾಕಿಸ್ತಾನದ ಪ್ರಧಾನಮಂತ್ರಿ ಜುಲ್ಫಿಕರ್ ಅಲಿ ಭುಟ್ಟೋ ನಾವು ಇದಕ್ಕೆ ಸಹಿ ಹಾಕಿದ. ನೆಕ್ಸ್ಟ್, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸೊ ಇಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಸೊ ಇವನ್ನ DPSP ಅಂತ ಕರೀತಾರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ. ಸೊ ಇವ 36ನೇ ವಿಧಿದಿಂದ 51ನೇ ವಿಧಿ ತನಕ ಅದಾವು. ಸೊ ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದು ಮಾಡಿದೆ? ಸೊ ಅಸ್ಪೃಶ್ಯತೆಯನ್ನು 17ನೇ ವಿಧಿಯಲ್ಲಿ ರದ್ದು ಮಾಡಲಾಗಿದೆ. ಸೊ 1955 ಏನಾಗಿತ್ತು, ಈ ಥರದ ಅಸ್ಪೃಶ್ಯತೆ ಕಾಯ್ದೆಯನ್ನು ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ನಂತರ ಅದೇನಾಯ್ತು, 1976 ಇದೇ ಕಾಯ್ದೆಯನ್ನು ಏನು ಮಾಡಿದ್ರು, ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಮಾಡಿದರು. ಸೊ ಇಲ್ಲಿ ಇದು 19ನೇ ವಿಧಿ ಏನೈತಿ, ಇದು ಜೀವಿಸುವ ಅಂದರೆ ಸ್ವತಂತ್ರ
ಸ್ವತಂತ್ರ ವಿಧೇಯಕ ಐತಿ. ಸೊ ಇಲ್ಲಿ ಇದ್ರೊಳಗೆ 6 ಇವು ಬರ್ತಾವೆ. 6 ಸ್ವತಂತ್ರಗಳಿಗೆ ಇಲ್ಲಿ ಕೊಟ್ಟಾರು 19ನೇ ವಿಧೇಯಕದೊಳಗೆ. 1ನೇದು ವಾಕ್ ಸ್ವಾತಂತ್ರ್ಯ, 2ನೇದು ಸಭೆ ಸೇರುವ ಸ್ವಾತಂತ್ರ್ಯ, 3ನೇದು ಸಂಘ ಸೇರುವ ಸ್ವಾತಂತ್ರ್ಯ ಐತಿ, 4ನೇದು ಸಂಚರಿಸುವ ಸ್ವಾತಂತ್ರ್ಯ, 5ನೇದು ನೆಲೆಸುವ ಅಂದ್ರೆ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನೆಲೆಸಬಹುದು. ನೆಕ್ಸ್ಟ್ 6ನೇದು ಏನೈತಿ, 6ನೇದು ಅಂದ್ರೆ ವೃತ್ತಿ ಸ್ವಾತಂತ್ರ್ಯ, ಅಂದ್ರೆ ನಾವು ಭಾರತದಲ್ಲಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು. ಮೊದಲಿಗೆ 7 ಇದ್ದು ಅದ್ರೊಳಗೆ ಒಂದು ತೆಗ್ದಾರು ಆಸ್ತಿ, ಅಂದ್ರೆ 1975 ಆಸ್ತಿಯನ್ನು ತೆಗ್ದಾರು. ಅದು ಬಿಟ್ಟು ಈಗ ABCD ಒಳಗೆ ABCDEF ತೆಗ್ದಾರು ಇಂಗ್ಲೀಷ್ G. ಸೊ ವಾಕ್ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ನೆಕ್ಸ್ಟ್ ಸಂಚರಿಸುವ ಸ್ವಾತಂತ್ರ್ಯ, ನೆಲೆಸುವ ಸ್ವಾತಂತ್ರ್ಯ ಹಾಗೂ ವೃತ್ತಿ ಮಾಡುವ ಸ್ವಾತಂತ್ರ್ಯ. ನೆಕ್ಸ್ಟ್ ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು. ಸೊ ಭಾರತ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಪ್ರಥಮ ಯಾರಿದ್ರು? ಸುಕುಮಾರ ಸೇನ್ ಇದ್ರು. ಈಗ ಯಾರದಾರಂದ್ರೆ ರಾಜೀವ್ ಕುಮಾರನವರು ಅದಾರು. ಈ ಸುಕುಮಾರ್ ಸೇನನವರು 1950ರಿಂದ 1958ರವರೆಗೆ ಇವರ ಇದ್ದರು. ಈಗ ಯಾರದಾರು? ರಾಜೀವ್ ಕುಮಾರನವರ ಅದಾರು. ಇವರ 25ನೇ ಚೀಫ್ ಎಲೆಕ್ಷನ್ ಕಮಿಷನರ್ದಾರು. ನೆಕ್ಸ್ಟ್ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಅಧಿಕಾರ ಯಾರು ನಿರ್ವಹಿಸ್ತಾರೆ? ಸೊ ಇಲ್ಲಿ ಯಾವುದಂದ್ರೆ ಚುನಾವಣಾ ಆಯೋಗ ಏನೈತಿ ಇದ ನಿರ್ವಹಣೆ ಮಾಡುತ್ತೆ. ಸೊ ಚುನಾವಣಾ ಆಯೋಗ 324ನೇ ವಿಧಿಯಲ್ಲಿ ಬರುತ್ತದೆ. ನೆಕ್ಸ್ಟ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ಸೊ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗೆ 5 ಕಾಯಂ ಸದಸ್ಯ ರಾಷ್ಟ್ರಗಳಿದಾವೆ. ಸೊ ಅವೇ ಯಾವ್ಯಾವ ಅಂದ್ರೆ ಚೀನಾ, ಅಮೇರಿಕಾ, ಫ್ರಾನ್ಸ್, ರಷ್ಯಾ ಹಾಗೂ ಇಂಗ್ಲೆಂಡ್. ಸೊ ಇವ ಅದಾವು. ಇದು ವಿಶ್ವಸಂಸ್ಥೆ ಅನ್ನೋದು 1946ರಾಗ ಸ್ಥಾಪನೆ ಆಯಿತು. ಇದು 46ದಾಗ ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸ್ಥಾಪನೆಯಾಗಿತ್ತು. ನೆಕ್ಸ್ಟ್ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಸೊ ಪಕ್ಷಾಂತರ ನಿಷೇಧ ಕಾಯ್ದೆ 1985ರಲ್ಲಿ ರಾಜೀವ್ ಗಾಂಧಿ ಅವರ ಪ್ರೈಮ್ ಮಿನಿಸ್ಟರ್ ಇದ್ದಾಗಿದ್ದನ್ನ ತಂದಿದ್ರು. ಇದು 52ನೇ ತಿದ್ದುಪಡಿಯ ಮೂಲಕ ಇದನ್ನು ಮಾಡಲಾಗಿದೆ. ನೆಕ್ಸ್ಟ್ ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು. ಸೊ ಈಗ ಪ್ರಸ್ತುತ ಯಾರ್ದಾರು? ರಾಜೀವ್ ಕುಮಾರನವರು ಅದಾರು. ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಸೊ ಇಲ್ಲಿ ಭಾರತದ ಉಪರಾಷ್ಟ್ರಪತಿಗೆ ನೀಡುತ್ತಾರೆ. ನೆಕ್ಸ್ಟ್ ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿ ಅದರ ವರದಿಯನ್ನು ಸಲ್ಲಿಸುತ್ತದೆ? ಸೊ ಇಲ್ಲಿ ಇದು ಸಾರ್ವಜನಿಕ ಲೆಕ್ಕ ಸಮಿತಿ ಸಂಸತ್ತಿಗೆ ವರದಿಯನ್ನು ಸಲ್ಲಿಸುತ್ತದೆ. ನೆಕ್ಸ್ಟ್ ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳು ಅಳವಡಿಕೆಯನ್ನು ಮೊಟ್ಟ ಮೊದಲು ಕಡ್ಡಾಯಗೊಳಿಸಿತು? ಸೊ ಕರೀಂನಗರದಲ್ಲಿ. ಆನ್ಸರ ಕರೀಂನಗರ. ಈ ಕರೀಂನಗರ ಎಲ್ಲೈತಿ?
ತೆಲಂಗಾಣದಲ್ಲಿ ಇದೆ. ನೆಕ್ಸ್ಟ್, ಇತ್ತೀಚಿನ ಸರ್ವೇಕ್ಷಣದಲ್ಲಿ ಭಾರತ ಸ್ವಚ್ಛ ನಗರ ಮೊದಲ ಶ್ರೇಣಿ ಪಡೆದ ನಗರ ಯಾವುದೈತಿ ಅಂದ್ರೆ ಇಂದೋರ್ ಅದ. ಮಧ್ಯಪ್ರದೇಶದ ಇಂದೋರ್ ನಗರ ಐತಿ. ಸೊ ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹಿರ್ಮಾತಾ ಇರುವುದು ಈ ಕಡಲ ತೀರದಲ್ಲಿ. ಇದು ದಕ್ಷಿಣ ಒಡಿಶಾದಲ್ಲಿ ಇಡ್ತಾವು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.